ಮೊನ್ನೆ ಬೆಂಗಳೂರು ಒಂದರಲ್ಲೇನೆ ವರದಿ ಕ್ರೈಮ್ ಅಗೇನ್ಸ್ಟ್ ವುಮನ್ ಕಳೆದ ವರ್ಷದಕ್ಕಿಂತ 30% ಹೆಚ್ಚಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಪ್ರತಿ ದಿವಸ ಒಂದಿಲ್ಲ ಒಂದು ಪ್ರಕರಣ ಆಚೆ ಬರ್ತಾ ಇದೆ. ಹಲವಾರು ಪ್ರಕರಣಗಳು ಮುಚ್ಚುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ನಿಷ್ಕ್ರಿಯರಾಗಿದ್ದಾರೆ, ಮೂಕ ಪ್ರೇಕ್ಷಕರಾಗಿದ್ದಾರೆ. ಬೆಳಗಾಂನಲ್ಲಿ ಅಧಿವೇಶನ ನಡೆಯುವಾಗ ಇಡೀ ಸರ್ಕಾರ ಇತ್ತು, ಮುಖ್ಯಮಂತ್ರಿ, ಕ್ಯಾಬಿನೆಟ್ ಸಚಿವರು ಎಲ್ಲರೂ ಕೂಡ ಇದ್ರು. ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಬೆಳಗಾಂನಲ್ಲಿ ಠಿಕಾಣೆ ಹೊಡೆದಿದ್ದಾರೆ, ಎಲ್ಲ ಶಾಸಕರಿದ್ದಾರೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳನ್ನ ಸಾರ್ವಜನಿಕವಾಗಿ ಥಳಿಸಿ ವಸ್ತ್ರಭಂಗವನ್ನ ಮಾಡಿರುವಂತದ್ದು ಈ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ಮೇಲೆ ಭಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪಿಗಳಿಗಿದ್ರೆ ಸಾರ್ವಜನಿಕರು ಈ ಸರ್ಕಾರದ ಮೇಲೆ ನಮ್ಮ ರಕ್ಷಣೆ ಆಗುತ್ತೆ ಅನ್ನುವಂತ ನಂಬಿಕೆಯನ್ನು ಕೂಡ ಕಳ್ಕೊಂಡಿದ್ದಾರೆ. ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ, ತನಿಖೆ ಮಾಡುವಂತ ಇಚ್ಛೆ ಅವ್ರಿಗಿಲ್ಲ. ದಲಿತರ ಬಗ್ಗೆ, SC ST ಜನಾಂಗದ ಬಗ್ಗೆ ಬಹಳಷ್ಟು ಕಾಳಜಿ ತೋರಿಸುವಂತ ಮುಖ್ಯಮಂತ್ರಿಗಳು ಒಬ್ಬ ದಲಿತ ಮಹಿಳೆಗೆ ಇಷ್ಟಾಗ್ತಿದೆ ಅಂತಂದ್ರೆ ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ, ಕ್ರಮ ಇಲ್ಲ. ಮಾಮೂಲಿಯಂತೆ ಕ್ರಮ ಮಾಡಿದ್ರು, ಅದು ಪತ್ರಿಕೆಯಲ್ಲಿ ಮತ್ತು ವಿರೋಧ ಪಕ್ಷದವರು ಗಲಾಟೆ ಮಾಡಿದ ಮೇಲೆ ಕೆಲವು ಅರೆಸ್ಟ್ಗಳನ್ನು ಮಾಡಿದ್ರು. ವಿರೋಧ ಪಕ್ಷಗಳು ಈ ಮಾತುಗಳನ್ನು ಎತ್ತಿದ್ರೆ ಯಾರು ಎತ್ತಿ ಹೋರಾಟ ಮಾಡ್ತಾರೆ ಅವ್ರ ಮೇಲೇನೆ ಕೇಸ್ ಹಾಕ್ತಿರಿ. ಹುಬ್ಬಳ್ಳಿಯ ಪ್ರಕರಣ ಸಾಕ್ಷಿ ಇದೆ. ಅದಕ್ಕೆ ಹುಬ್ಬಳ್ಳಿಯಲ್ಲಿ ಅಮಾಯಕನಿಗೆ ಕೇಸ್ ಇದ್ದಿದ್ರು ಕೂಡ ಕರಸೇವಕನ ಪೂಜಾರಿನ ತಂದು ಒಳಗಡೆ ಹಾಕಿದ್ರಿ. ನ್ಯಾಯ ಕೇಳಿದರೆ ಕೇಸ್ ಹಾಕ್ತಿರಿ, ಅನ್ಯಾಯ ಮಾಡಿದವ್ರನ್ನ ಇವತ್ತು ಆರಾಮಾಗಿ ನಿರ್ಭೀತಿಯಿಂದ ತಿರುಗಾಡೋದಕ್ಕೆ ಬಿಟ್ಟಿದ್ದೀರಿ. ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದ್ದಂತ ಕರ್ನಾಟಕವನ್ನ ತಮ್ಮ ರಾಜಕಾರಣಕ್ಕಾಗಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಇರೋದ್ರಿಂದ ಇವತ್ತು ಎಲ್ಲಾ ತನಿಖೆಗಳು ಕೂಡ ಆ ಮಟ್ಟಕ್ಕೆ ಇಳಿದಿದೆ ಅನ್ನುವಂತ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ.